ಮೊಟ್ಟೆಯಿಂದ ಕ್ಯಾನ್ಸರ್ ವದಂತಿ ಟೆಸ್ಟ್ಗೆ ಆದೇಶಿಸಿ ವರದಿ ಕೇಳಿದ ಸರ್ಕಾರ. ಅಯ್ಯಪ್ಪ ಮಾಲೆ ಧರಿಸಿ ಬಂದ ವಿದ್ಯಾರ್ಥಿ ಬಿಟ್ಟುಕೊಳ್ಳದ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿ. ಚಪ್ಪಲಿ ಹೊರಗಡೆ ಬಿಟ್ಟು ಬನ್ನಿ ಎಂದಿದ್ದಕ್ಕೆ ವೈದ್ಯರ ಮೇಲೆ ಹಲ್ಲೆ. ಕುಡಿದು ಬಂದ ಶಿಕ್ಷಕನಿಗೆ ಗ್ರಾಮಸ್ಥರಿಂದ ಫುಲ್ ಕ್ಲಾಸ್. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಳಗಾವಿ ಅಧಿವೇಶನ ಆರಂಭವಾದ ದಿನದಿಂದ ಅಧಿವೇಶನ ಮುಗಿಯುವ ತನಕ ಡಿನ್ನರ್ ಪಾಲಿಟಿಕ್ಸ್ ರಂಗೇರಿದ್ದು ವಿಶೇಷ. ಈಗಾಗಲೇ ಸಿಎಂ ಕ್ಯಾಂಪ್ನಿಂದ 4-5 ಡಿನ್ನರ್ ಮೀಟಿಂಗ್ ನಡೆದಿದ್ರೆ ಡಿಸಿಎಂ ಕ್ಯಾಂಪ್ನಿಂದ 2-3 ಡಿನ್ನರ್ ಮೀಟಿಂಗ್ ಆಗಿದೆ. ಈ ನಡುವೆ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಆಯೋಜಿಸಿದ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. 15ಕ್ಕೂ ಹೆಚ್ಚು ಅಹಿಂದ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಡೆಸಿದ್ದು, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಆಪ್ತ ಬಳಗದ ಸಚಿವರ ಜೊತೆಗೆ ಡಿನ್ನರ್ ನೆಪದಲ್ಲಿ ಹೈವೋಲ್ಟೇಜ್ ಮಾತುಕತೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲು ಆಪ್ತರು ನಿರ್ಣಯಿಸಿದ್ದು ದೆಹಲಿಯಲ್ಲಿ ಕ್ಲೈಮ್ ಮಾಡುವುದಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ 5 ವರ್ಷ ಸಿಎಂ ಅಂತ ಹೇಳಿ ಸಿಎಂ ಅವರೇ ಹೇಳಿದ್ದಾರೆ, ಚರ್ಚೆ ಬೇಡ, ಅಹಿಂದ ಸಮಾವೇಶ ಚರ್ಚೆ ಆಗಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರು. ಇನ್ನು ಡಿನ್ನರ್ ಮೀಟಿಂಗ್ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಸಿಎಂ ಆಪ್ತೇಷ್ಟರು ಯಥಾ ಪ್ರಕಾರ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಶೇಷ ಎಲ್ಲ ನಾವೇನೋ ಹೊಸದೇನಲ್ಲ, ಪ್ರತಿ ಸಾರಿ ಬೆಂಗಳೂರಲ್ಲಿ ಡಿನ್ನರ್ ಸಭೆ ಆಗುತ್ತೆ, ಬೆಳಗಾವಿಯಲ್ಲಿ ಬಂದಾಗ ಕೂಡ ಕೂಡ್ತೀವಿ, ಇದೇ ಹೊಸದಲ್ಲ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಇದು ಕಾರ್ಯಕ್ರಮ ಡಿನ್ನರ್ ಪಾರ್ಟಿ ಅಷ್ಟೇ ಹೇಳ್ಬೋದು. ಡಿನ್ನರ್ ಪಾಲಿಟಿಕ್ಸ್ ಅಲ್ಲ, ಡಿನ್ನರ್ ಪಾರ್ಟಿ. ಪ್ರತಿ ಅಸೆಂಬ್ಲಿಗೆ ಬಂದಾಗ ಪ್ರತಿ ಸರಿ ವಿರೋಧ ಪಕ್ಷ ನಾಯಕರಾಗಿದ್ದಾಗಿಂದನೂ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅದು ಊಟಕ್ಕೆ ಹೋಗೋರೆ, ಪಾಲಿಟಿಕ್ಸ್ ಏನಿಲ್ಲ, ಅದು ನೋ ಪಾಲಿಟಿಕ್ಸ್. ನಾನು ಇದ್ದೆ, ಡಿನ್ನರ್ ಆಯಿತು, ತಡವಾಗಿ ಬಂದರು, ಯಾಕಂದರೆ ಕ್ಯಾಬಿನೆಟ್ ಇತ್ತಲ್ಲ. ಮತ್ತು ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕೊಟ್ಬಿಟ್ಟು ಹೊರಟೋದ್ರು, ಯಾಕಂದರೆ ಅವ್ರಿಗೆ ಆಗ ಆರೋಗ್ಯ ಕೂಡ ಸರಿ ಇರಲಿಲ್ಲ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣ ಚರ್ಚೆ ಆಗಿದೆ. ಬೆಳಗಾವಿ ಅಧಿವೇಶನದ ಜೊತೆಗೆ ಕಾಂಗ್ರೆಸ್ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಏರ್ಪಡಿಸಿದ್ದ ಡಿನ್ನರ್ ಪಾರ್ಟಿಗೆ ಅಹಿಂದ ನಾಯಕರು ಪಾಲ್ಗೊಂಡಿದ್ದು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಡಿನ್ನರ್ ಮೀಟಿಂಗ್ ಮಾಡ್ಲಿ, ಸಂತೋಷ, ನಮಗ್ಯಾಕೆ ಅದೆಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ವ್ಯಂಗ್ಯವಾಡಿದ ಬಿಜೆಪಿ ನಾಯಕ ಸಿಟಿ ರವಿ, ತಮಿಳುನಾಡಿನ ಕಾಂಗ್ರೆಸ್ನಲ್ಲಿ ಭಕ್ತವತ್ಸಲಂ ಕೊನೆಯ ಸಿಎಂ ಆಗಿದ್ದರು, ಹಾಗೆ ಬಹುಶಃ ಸಿದ್ದರಾಮಯ್ಯ ಕೊನೆಯ ಸಿಎಂ ಆಗಬಹುದು ಅಂತ ಕಾಂಗ್ರೆಸ್ನವರೇ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯರಿಗೆ ಇದು ಕೊನೆಯ ಅಧಿವೇಶನ ಅಂತ ಪ್ರಶ್ನಿಸಿದ್ದಾರೆ. ಮಾಡಲಿ, ಸಂತೋಷ, ಊಟ ಮಾಡೋದು ಬೇಡ ಅಂತ ಹೇಳಕ್ ಬರ್ತದ. ನನ್ಗೆ ಯಾಕೆ ಅದೆಲ್ಲ, ಈಗ ಬರ್ತಾರೆ, ಊಟ ಮಾಡ್ತಾರೆ, ಈಗ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರಿದ್ರು ತಪ್ಪೇನಿದೆ. ಅವರಿಗೆ ಇನ್ಯಾವತ್ತೂ ಬರೋದಿಲ್ಲ ಅಂತ ಮನವರಿಕೆ ಆಗಿರೋ ಸಾಧ್ಯತೆಗಳಿದ್ದಾವೆ. ಒಬ್ಬ ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು, ಭಕ್ತವತ್ಸಲಂ ಕಡೆಯ ಮುಖ್ಯಮಂತ್ರಿ ಆಗಿದ್ರು ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸಿಗೆ, ಬಹುಶಃ ಸಿದ್ದರಾಮಯ್ಯನವರೇ ಕಡೆ ಮುಖ್ಯಮಂತ್ರಿ ಆಗ್ಬಿಡ್ಬೋದು ಅಂತ ಹೇಳ್ತಾ ಇದ್ರು. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ವದಂತಿ ಬೆನ್ನಲ್ಲೇ ಮೊಟ್ಟೆ ಟೆಸ್ಟ್ಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಮೊದಲ ಹಂತದಲ್ಲಿ ರಾಜ್ಯದ 13 ಜಿಲ್ಲೆಗಳಲ್ಲಿ ಮೊಟ್ಟೆಯನ್ನು ಸಂಗ್ರಹಿಸಿ ಖಾಸಗಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡುವುದಕ್ಕೆ ಸರ್ಕಾರ ಆದೇಶಿಸಿದೆ. ಮೊಟ್ಟೆ ರಿಪೋರ್ಟ್ ಬರುವುದಕ್ಕೂ ಮುನ್ನವೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೊಟ್ಟೆ ಕ್ಯಾನ್ಸರ್ ವದಂತಿ ಸುಳ್ಳು ಅಂತ ಸದನದಲ್ಲಿ ಹೇಳಿದ್ರು. ಆದ್ರೀಗ ಮೊಟ್ಟೆ ಟೆಸ್ಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರವೇ ಅಧಿಕೃತ ಆದೇಶ ಹೊರಡಿಸಿದೆ. ಸರ್ಕಾರಿ ಲ್ಯಾಬ್ನಲ್ಲಿ ಹೆಚ್ಚು ತಂತ್ರಜ್ಞಾನ ಮತ್ತು ಹೆಚ್ಚು ಟೆಸ್ಟ್ ಮಾಡುವುದಕ್ಕೆ ಸಾಧ್ಯವಿಲ್ಲದ ಕಾರಣ ಖಾಸಗಿ ಲ್ಯಾಬ್ನಲ್ಲಿ ಮಾಡಿ ಅಂತ ಹೇಳಿ 1 ವಾರದೊಳಗೆ ರಿಪೋರ್ಟ್ ಕೊಡುವುದಕ್ಕೆ ಸೂಚಿಸಲಾಗಿದೆ. ರಾಜ್ಯದ ಬೆಂಗಳೂರು, ಜಿಬಿಎ ವಲಯಗಳು, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು, ಕಲಬುರಗಿ, ದಕ್ಷಿಣ ಕನ್ನಡ, ಬೆಳಗಾವಿ ಸೇರಿದಂತೆ 13 ಜಿಲ್ಲೆಗಳಲ್ಲಿ ಮೊಟ್ಟೆ ಟೆಸ್ಟ್ ಮಾಡಲಾಗುತ್ತೆ. 2ನೇ ಹಂತದಲ್ಲಿ ಉಳಿದ ಜಿಲ್ಲೆಗಳಲ್ಲೂ ಮೊಟ್ಟೆಗಳ ಟೆಸ್ಟ್ ಮಾಡುವ ಬಗ್ಗೆ ಸರ್ಕಾರ ತಿಳಿಸಿದೆ. ಇನ್ನು ಟೆಸ್ಟ್ಗೆ ಸಂಗ್ರಹಿಸಿದ ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ಕು ಜೊತೆಗೆ ಫ್ಯಾಟ್ ಕಂಟೆಂಟು, ಮೊಟ್ಟೆಯಲ್ಲಿನ ತೇವಾಂಶ, ಪ್ರೋಟೀನ್ ಕಂಟೆಂಟ್ ಸೇರಿ ಹಲವು ಟೆಸ್ಟ್ ಅನ್ನು ಮಾಡಲಾಗುತ್ತೆ. 1 ವಾರ ಅಥವಾ 10 ದಿನದಲ್ಲಿ ರಿಪೋರ್ಟ್ ಹೊರಬೀಳಲಿದ್ದು, ಒಂದು ವೇಳೆ ಹಾನಿಕಾರಕ ಅಂಶ ಪತ್ತೆಯಾದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ಚಿಕ್ಕಮಗಳೂರಿನ ಮತ್ತೊಂದು ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ವಿವಾದ ನಡೆದಿದೆ. ನಗರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಈ ವಿವಾದ ನಡೆದಿದೆ. ಮಾಲೆ ಹಾಕಿ ಬಂದಿದ್ದಕ್ಕೆ 7ನೇ ತರಗತಿಯ ವಿದ್ಯಾರ್ಥಿಯನ್ನು ಶಾಲೆಗೆ ಬಿಟ್ಟುಕೊಳ್ಳದ ಶಾಲಾ ಆಡಳಿತ ಮಂಡಳಿ ಯಾರನ್ನು ಕೇಳಿ ಮಾಲೆ ಹಾಕಿದ್ಯಾ ಅಂತ ಪ್ರಶ್ನಿಸಿದ್ದಾರೆ. ಶಬರಿಮಲೆಗೆ ಹೋಗುವುದಕ್ಕೆಲ್ಲ ರಜೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿ ಮಾಲೆ ಹಾಕಿದ್ದಕ್ಕೆ ಶಿಕ್ಷಕರು ಹಲ್ಲೆ ಮಾಡಿರುವ ಆರೋಪ ಕೂಡ ಮಾಡಲಾಗಿದೆ. ಇದರಿಂದ ಕೆರಳಿದ ಅಯ್ಯಪ್ಪ ಮಾಲಾಧಿಕಾರಿಗಳು, ಹಿಂದೂ ಸಂಘಟನೆಗಳು ಶಾಲೆಗೆ ಧಾವಿಸಿ ಆಡಳಿತ ಮಂಡಳಿಯನ್ನು ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ಕ್ರಿಸ್ಮಸ್ಗೆ 15 ರಜೆ ಕೊಡ್ತೀರಾ, ಸರ್ಕಾರದ ಆದೇಶ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇದರಿಂದ ತಬ್ಬಿಬ್ಬಾದ ಶಾಲಾ ಪ್ರಿನ್ಸಿಪಾಲ್, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಬೇಡ್ಕೊಂಡಿದ್ದಾರೆ. ಯೂನಿಫಾರ್ಮ್ ಒಳಗೆ ಟಿ ಶರ್ಟ್ ಹಾಕಿದ್ವಿ, ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಜನವರಿಗೆ ನೀವು ಹೋದ್ರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರೆ ಬರೆಯೋಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತು ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೂ ಹೊಡೆದ್ರು. ಮತ್ತು ಮಣಿಕಂಠ ಎಲ್ಲ ಬ್ಯಾಗ್ಗಳಿಗೆ ಕಿಡಿ ಹಾಕಂಗಿಲ್ಲ ಅಂದರು. ಆ ಮಗುಗೆ ನಿನ್ನೆ ಇಲ್ಲಿನ HM ಕರೆದು ನೀವು ಯಾಕೆ ಮಾಲೆ ಹಾಕಿದ್ದೀರಾ, ಏನಕ್ಕೆ ಹಾಕಬೇಕು, ನಿಮ್ಮ ಬದಲು ನಿಮ್ಮ ತಂದೆ ಹಾಕ್ಬೋದಲ್ಲ ಮಾಲೆ,
ನಾವು ರಜಾ ಕೊಡಲ್ಲ, ನಾವು ಕ್ರಿಸ್ಮಸ್ ರಜಾ ಕೊಟ್ಟಾಗ ಮಾತ್ರ ನೀವು ಶಬರಿಮಲೆಗೆ ಹೋಗಬೇಕು, ನಾವು ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಹಾಕಿರೋ ಮಣಿಕಂಠನೆಲ್ಲ ತೆಗೆಸಿ ಆ ಹುಡುಗಂಗೆ ನೆನ್ನೆನೂ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆನೂ ಲೇಟಾಗಿ ಬಂದಿದ್ದಾರೆ, ಪೂಜೆ ಮುಗಿಸಿ ಈಗ ಈ ಮಾಲೆ ಹಾಕಿರೋ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ, ಅಷ್ಟಕ್ಕೆ ಹಿಡಿದು ತುಂಬ ಹೊಡೆದ್ಬಿಟ್ಟಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆ ಹಲ್ಲೆ ನಡೆದಿರುವ ಘಟನೆ ಮೈಸೂರಿನ ಸಾತಗಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಶಿಶು ಆಸ್ಪತ್ರೆಯ ಡಾಕ್ಟರ್ ಅನೂಪ್ ಮೇಲೆ ರುಬಿಯಾನ್ ಶರೀಫ್ ಮತ್ತು ಆತನ ತಂದೆಯಿಂದ ಹಲ್ಲೆ ಆಗಿದೆ. ಕ್ಲಿನಿಕ್ ಹೊರಭಾಗ ಚಪ್ಪಲಿ ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ರುಬಿಯಾನ್ ಶರೀಫ್ ಆತನ 3 ವರ್ಷದ ಮಗು ಆಸ್ಪತ್ರೆಗೆ ದಾಖಲಾಗಿತ್ತು. ಈ ವೇಳೆ ಆಸ್ಪತ್ರೆಗೆ ಬಂದಿದ್ದ ರುಬಿಯಾ ಶರೀಫ್ ಚಪ್ಪಲಿ ಹಾಕೊಂಡು ಆಸ್ಪತ್ರೆ ಒಳಗೆ ಬಂದಿದ್ದ. ರುಬಿಯಾ ಚಪ್ಪಲಿಯನ್ನ ಹೊರಬಿಡುವಂತೆ ವೈದ್ಯ ಅನೂಪ್ ಮನವಿಯನ್ನ ಮಾಡಿದ್ದಾರೆ. ಚಪ್ಪಲಿ ಹೊರಗೆ ಬಿಡೋದಿಲ್ಲ ಅಂತ ಹೇಳಿ ಗಲಾಟೆ ಶುರು ಮಾಡಿದ್ದಾರೆ. ತಾವು ಕೂಡ ಹೊರಗೆ ಬಿಟ್ಟಿದ್ದ ಚಪ್ಪಲಿ ತೋರಿಸುವುದಕ್ಕೆ ಅನೂಪ್ ಹೊರಗಡೆ ಬಂದ ವೇಳೆ ಏಕಾಏಕಿಯಾಗಿ ಅನೂಪ್ ಮೇಲೆ ಹಲ್ಲೆ ಮಾಡಲಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಹಲ್ಲೆ ದೃಶ್ಯ ಸೆರೆಯಾಗಿದ್ದು, ಈ ಸಂಬಂಧ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಲಿಪ್ಪರ್ಸ್ ಈಚೆ ಬಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಅವರು ನಮ್ಮ ಸ್ಟಾಫ್ನೆಲ್ಲ ಅಬ್ಯೂಸ್ ಮಾಡಿದ್ದಾರೆ, ನರ್ಸಿಂಗ್ ಸ್ಟಾಫ್, ಹೌಸ್ ಕೀಪಿಂಗ್ ಸ್ಟಾಫ್. ಕೊನೆಗೆ ಮ್ಯಾಟ್ರ್ ಜಾಸ್ತಿ ಆಗಿರೋದಕ್ಕೆ ನಾನು ಬಂದು ಹೇಳಿದ್ದೆ ಅವ್ರಿಗೆ, ಒಂದ್ಸತಿ ಆಲ್ರೆಡಿ ಹೇಳಿದ್ದೆ, ತಿರ್ಗಾ ಬಂದು ಹೇಳಿದ್ದೆ ದಟ್ ನೀವು ವಿಸಿಟಿಂಗ್ ಅವರ್ಸಲ್ಲಿ ಬನ್ನಿ, ಸ್ಲಿಪ್ಪರ್ಸ್ ಈಚೆ ಬಿಡಿ ಅಂತ. ಸೊ ಅವ್ರು ಕ್ವೆಶ್ಚನ್ ಮಾಡೋಕ್ಕೆ ಶುರು ಮಾಡಿದ್ರು, ನೀವು ಹಾಕಿದ್ದೀರಲ್ಲ ಸ್ಲಿಪ್ಪರ್ಸು, ನೀವು ಯಾಕೆ ನೀವು ಮತ್ತು ನಿಮ್ಮ ಸ್ಟಾಫ್ ಯಾಕೆ ಹಾಕಿದ್ದೀರಾ ಅಂತ. ನಾನು ಹೇಳಿದ್ದೆ, ನಮ್ಮ ಸ್ಟಾಫ್ ಹಾಕೋದು ಸೆಪ್ರೇಟ್ ಸ್ಲಿಪ್ಪರ್ಸ್, ನಾವು ಬಂದು ಹೊರಗಡೆ ಸ್ಲಿಪ್ಪರ್ಸ್ ಬಿಟ್ಟು ಇನ್ಸೈಡ್ ಸ್ಲಿಪ್ಪರ್ಸ್ ಬೇರೆ ಹಾಕ್ತೀವಿ ಅಂತ 112ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಪೊಲೀಸ್ ಬಂದರು ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಕುಡಿದು ಶಾಲೆಗೆ ಬಂದ ಮುಖ್ಯೋಪಾಧ್ಯಾಯನನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬಾಳ ಗ್ರಾಮದ ಭೀಮನನಗರ ಶಾಲೆಯಲ್ಲಿ ನಡೆದಿದೆ. ಕುಡಿದು ಶಾಲೆಗೆ ಬರಬೇಡಿ ಅಂತೇಳಿ ಗ್ರಾಮಸ್ಥರು ಹೇಳಿದ್ದಕ್ಕೆ ಶಿಕ್ಷಕ ಅಮೃತ ಉಡಾಫೆಯಾಗಿ ಮಾತನಾಡಿದ್ದಾನೆ. ನಾನಿವಾಗ ಕುಡಿದು ಬಂದಿದ್ದೇನೆ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ದುರ್ವರ್ತನೆ ತೋರಿದ್ದಾನೆ. ಇಷ್ಟಕ್ಕೆ ಮುಗಿಯದ ಶಿಕ್ಷಕನ ಉಡಾಫೆಯ ಮಾತು, ಈ 4 ತಿಂಗಳಲ್ಲಿ ನನ್ನ ಜೇಬಲ್ಲಿ ರಿವಾಲ್ವರ್ ಇರುತ್ತೆ, ನಾನು ರಿವಾಲ್ವರ್ ಇಟ್ಕೊಂಡು ಓಡಾಡ್ತೇನೆ, ನನ್ನ ಬಗ್ಗೆ ಎಲ್ಲ ಕಡೆ ತಿಳಿದುಕೊಂಡು ಮಾತನಾಡು ಅಂಥೇಳಿ ಗ್ರಾಮಸ್ಥರಿಗೆ ಆವಾಜ್ ಹಾಕಿದ್ದಾನೆ. ಇನ್ನು ಶಿಕ್ಷಕನ ಉಡಾಫೆ ಮಾತಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಕ್ಕಳಿಗೆ ವಿದ್ಯೆ ಕಲಿಸಿ ಆದರ್ಶವಾಗಬೇಕಿದ್ದ ಶಿಕ್ಷಕ ಹೀಗೆ ಕುಡಿದು ಬಂದು ದಾದಾಗಿರಿ ಮಾಡ್ತಾರೋ ಸರಿಯಲ್ಲ ಅಂಥೇಳಿ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ರಾಮಸ್ವಾಮಿ ವೃತ್ತದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಪೋಸ್ಟರ್ಗಳನ್ನು ಹಿಡಿದು ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಬ್ಯಾರಿಕೇಡ್ ತಳ್ಳಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಲಾಯಿತು. ತಕ್ಷಣಕ್ಕೆ ಪೊಲೀಸರು ತಡೆಯೊಡ್ಡಿದ್ದ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಹಿನ್ನೆಲೆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ಕರೆದೊಯ್ಯಲಾಯಿತು. ಇತ್ತ ಬೆಳಗಾವಿಯಲ್ಲೂ ಗೃಹಲಕ್ಷ್ಮಿ ಹಣಕ್ಕೆ ಒತ್ತಾಯಿಸಿ ಬಿಜೆಪಿ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿತು. ಅಕ್ಕ ಅಕ್ಕ ಎಲ್ಲಿದೆ ರೊಕ್ಕ ಎಂದು ಘೋಷಣೆ ಕೂಗುತ್ತಾ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಾಜೀನಾಮೆಗೆ ಆಗ್ರಹಿಸಿದ್ರು. ರಸ್ತೆ ಅಪಘಾತದಲ್ಲಿ ಮಗನ ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆಯಲ್ಲಿ ಮಗನ ಅಂಗಾಂಗ ದಾನ ಮಾಡಿ ಪೋಷಕರು ಸಾರ್ಥಕತೆ ಮೆರೆದಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳದ ಗ್ರಾಮದ 21 ವರ್ಷದ ಯುವಕ ಯಶವಂತ್ ಅಂಗಾಂಗವನ್ನು ಪೋಷಕರು ದಾನ ಮಾಡಿದ್ದಾರೆ. ಇದೇ ಡಿಸೆಂಬರ್ 13ರಂದು ಕೆಆರ್ಎಸ್ ರಸ್ತೆಯ ಮಂಟಿ ಬಳಿ ಬೈಕ್ಗಳ ನಡುವೆ ಆಕ್ಸಿಡೆಂಟ್ ಆಗಿತ್ತು. ಈ ಆಕ್ಸಿಡೆಂಟ್ನಲ್ಲಿ ಯಶವಂತ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ತಲೆಗೆ ತೀವ್ರ ಪೆಟ್ಟಾಗಿ ಗಂಭೀರ ಸ್ಥಿತಿ ತಲುಪಿದ ಯಶವಂತ್ ಮೆದುಳು ನಿಷ್ಕ್ರಿಯಗೊಂಡಿರುವ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಮಗನ ಅಂಗಾಂಗ ದಾನದಿಂದ ಹಲವರಿಗೆ ಜೀವದಾನವಾಗುವ ಬಗ್ಗೆ ವೈದ್ಯರು ಪೋಷಕರಿಗೆ ಸಲಹೆ ಕೊಟ್ಟಿದ್ದಾರೆ. ವೈದ್ಯರ ಮಾಹಿತಿಯಿಂದ ದುಃಖಿತರಾದ ಪೋಷಕರು ವೈದ್ಯರ ಸಲಹೆಯಂತೆ ಮಗನ ಅಂಗಾಂಗವನ್ನು ದಾನ ಮಾಡುವುದಕ್ಕೆ ನಿರ್ಧರಿಸಿ ಒಪ್ಪಿಗೆ ಸೂಚಿಸಿದ್ದಾರೆ. ಪೋಷಕರ ಅನುಮತಿಯಂತೆ ಇವತ್ತು ಅಪೋಲೋ ಆಸ್ಪತ್ರೆಯಲ್ಲಿ ಮೃತ ಯಶವಂತ್ ಅಂಗಾಂಗವನ್ನು ಪಡೆದು ನಾಳೆ ಪೋಷಕರಿಗೆ ದೇಹವನ್ನು ಹಸ್ತಾಂತರ ಮಾಡಲಿದ್ದಾರೆ. ಮಗನ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪೋಷಕರ ನಿರ್ಧಾರಕ್ಕೆ ವೈದ್ಯರು ಸೇರಿ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.